ವಾವ್, ಸೂಪರ್ ಐಡಿಯಾ. ದಿಟ್ವಾಗ್ಲೂ ಅಜ್ಜಿ ಈಗಿನ ಕಾಲದಲ್ಲಿ ಹುಟ್ಟಬೇಕಿತ್ತು. ಸೂಪರ್ ಐಡಿಯಾ. ಹಾಯ್ ಲೇಡೀಸ್. ಏನು ಹೈಫೈ ಮೀಟಿಂಗ್ ನಡೆಸ್ತಿದ್ದೀರಾ ಅನ್ಸುತ್ತಾ? ಹಾಯ್ ಸರ್. ಹೆಲೋ ಬಾಸ್. ಏನ್ ಹುಡುಗಿ ರೂಮಿಗೆ ಹಾಗೆ ನುಗ್ತಿರಲ್ಲ? ಪರ್ಮಿಷನ್ ಕೇಳಿ ಬರ್ಬೇಕು ಅಂತ ಗೊತ್ತಾಗಲ್ವಾ? ನನ್ನ ಹೆಂಡತಿ ರೂಮಿಗೆ ಬಂದಿದ್ದೀರಾ, ನನ್ನ ಹತ್ರ ಪರ್ಮಿಷನ್ ತಗೊಂಡ್ರಾ? ಕೊಲೆ ಆಗಬೇಕು, ಆದರೆ ರಕ್ತ ಕೈಗೆ ಅಂಟಬಾರ್ದು ಅನ್ನೋ ಪಾಠನ ಕಲ್ತ್ಬಿಟ್ಟಿದ್ದೀನಿ ಅಮ್ಮಮ್ಮ. ಆದರೂ ನನಗೆ ಯಾಕೋ ಧೈರ್ಯ ಮೊದಲನೇ ಹಾಗೆ ಬರ್ತಾ ಇಲ್ಲ ಬೇಬಿ. ಯಾಕೆಂದರೆ ಏನಾದರೂ ಇವಾಗ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾವಂತೂ ಖಂಡಿತ ಆಳಕ್ಕೆ ಹೊಟ್ಟೋಗ್ತೀವಿ. ಹಾಗಾಗೋಕೆ ನಾನು ಬಿಡಲ್ಲ ಅಮ್ಮಮ್ಮ. ಇನ್ಮೇಲೆ ಕಳ್ಕೊಳ್ಳೋದು ಏನೂ ಇಲ್ಲ, ಎಲ್ಲ ಪಡ್ಕೊಳ್ಳೋದೆ. ಇದನ್ನೇ ಲವ್ ಅನ್ನೋದು ನಿಂಗೆ. ಲವ್ ಈ ಸಿಂಗಲ್ ನಿಂಗಿಗೆ ಅದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಬಿಡು. ಆಹಾ, ನೀನೇನ್ ಸಿಂಗಲ್ ಅಲ್ವಲ್ಲ, ನಿನ್ ಹುಡ್ಗ ಅಕ್ಕ. ಅವನ ಹೆಸರು ಮಾತ್ರ ಹೇಳ್ಬೇಡ, ನೆನ್ಸ್ಕೊಂಡ್ರೆ ಬಂದ್ಬಿಡುತ್ತೆ ಪಾರ್ಟಿ. ಸರಿ ಇಲ್ಲ. ಆದ್ರೂ ರಚನಾ, ನೀನ್ ಏನೇ ಹೇಳು, ರಿಷಿ ಸಾರು ಸಖತ್ ಲಕ್ಕಿ ನಮ್ ಕಮಲಿ ಅಂತ ಹುಡ್ಗಿನ್ ಪಡಿಯಕ್ಕೆ. ಓಹೋ, ಕಮ್ಲಿನೂ ಲಕ್ಕಿನೇ. ನಮ್ಮ ಅಣ್ಣ ಏನ್ ಕಮ್ಮಿ ಇಲ್ಲಮ್ಮ. ಆಹಾ, ತವರಿಗೆ ಬಾ ತಂಗಿ. ಹೌದು, ಮತ್ತೆ ಅಷ್ಟು ಈಸಿಯಾಗಿ ನಮ್ಮ ಅಣ್ಣನ್ ಬಿಟ್ಕೊಡಕ್ಕಾಗತ್ತಾ? ನನ್ ತವ ಕೋಪ ಮಾಡ್ಕೊಂಡ್ ಬಂದು ಚಂದ್ರನ್ ನೋಡ್ತಾ ಇದ್ದೀರಾ ಸರ್? ಇರಿ ಬಂದೆ. ಗುಸ್ಗುಸು ಅಂತ ಮಾಡ್ತಿದ್ವಿ ಅಂದ್ರೆ ಸದ್ಯ ಕೇಳಕ್ಕಾಗಲ್ಲ ಅಂತಾನೆ ಅರ್ಥ. ನೀವು ಹೊಸ ಅರ್ಥ ಮಾಡ್ಕೋಬೇಕು ಸರ್. ಓಕೆ ಮೇಡಮ್, ನಾಳೆನೆ ಎಲ್ಲನೂ ನಿಮ್ಗೆ ಗೊತ್ತಾಯ್ತೈತೆ. ಸರ್ಪ್ರೈಸ್. ಈ ಸರ್ಗೆ ಪ್ರೈಸಾ? ನೋಡೇ ಬಿಡ್ತೀನಿ ಅದೇನು ಸರ್ಪ್ರೈಸ್ ಅಂತ. ಯಾಕೆ ಹಿಂಗ್ ಮಾಡ್ತೀಯ ಹೇಳು? ಸರ್, ಹಂಗಾರೆ ಅನಿಕಂಗೋಸ್ಕರ ಕಾಯ್ತಿದ್ದೆ ಅಂದಿದ್ದು ದಿಟಾನೆಯಾ? ಅರೆ ಕಮ್ಲಿ ಅವರೇ, ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರಾ? ದೇವು ಜೊತೆ ನಾನು ಡೇಟಿಂಗ್ ಮಾಡೋದಕ್ಕೆ ಕಾಯ್ತಿದ್ನಾ? ದೇವ್ರೆ ಸರ್, ಪಾಪ ಸರ್, ಯಾಕೆ ದೆವಾಗಿವ ಅಂತೆಲ್ಲ ಹೇಳ್ತೀರಾ? ಅದೇನು ಅಂತ ಹೊಸ ಕೇಳ್ಬಾರ್ದಾ? ಯಾಕೆ ನೀವೇ ಹೋಗ್ಬೋದಲ್ವಾ? ಭಯ ತಾನೆ? ನನಗೂ ಹಂಗೇನೆ ಭಯ. ಸರಿ ಸರಿ ಬನ್ನಿ. ಸರಿ ಅನಿಕಾ, ನಡಿ ಮಲ್ಕೋ. ಆ ರೊಮ್ಯಾನ್ಸಿಗೆ ಕೆಸರು ಎರ್ಚಾಯ್ತು. ಆದರೆ ಪದೇ ಪದೇ ಇದನ್ನೇ ಮಾಡೋಕ್ಕಾಗಲ್ಲ.
ಆದಷ್ಟು ಬೇಗ ಪರ್ಮನೆಂಟ್ ಆಗಿ ಫುಲ್ ಸ್ಟಾಪ್ ಇಡಲೇಬೇಕು. ಪ್ಲ್ಯಾನ್ ಮಾಡ್ತೀನಿ, ಆದಷ್ಟು ಬೇಗ ಆಗುತ್ತೆ. ನೀನ್ ಐ ಲವ್ ಯು ಅಂತ ಇರೇನು ಅಲ್ಲಿ ನಾ ಹೇಳ್ತೀನಿ. ಕಮಲಿ ನಿನ್ ರಿಸಿ ಸರ್ ಹೋಗಿ ರಿಸಿ ಸರ್ ಐ ಲವ್ ಯು ಅಂತಿದಾಗೇನೆ ಅವ್ರು ಓಡ್ ಬನ್ನಿ ನಕ್ಕೊಂಡು ಮುದ್ದಾಡ್ಬೇಕು ಹಂಗ್ ತಯಾರು ಮಾಡಿರ್ತೀನಿ. ನಾಚಿಕೆ ನೋಡ್ರಪ್ಪ. ರಚನಾ ನಿಮ್ ಅಣ್ಣಂಗ್ ಬುದ್ಧಿನೂ ಇಲ್ಲ, ಮಾಡಂಗ್ ಬೇರೆ ಕೆಲ್ಸನೂ ಇಲ್ಲ, ಯಾವಾಗ್ಲೂ ಇಲ್ಲೇ ಇರ್ತಾರಲ್ಲೇ. ಮೊದ್ಲು ಇದೆಲ್ಲ ಒಂಚೂರು ಬಚ್ಚಿಡಿ. ಏನು ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆಯಾ? ಅಜ್ಜಿ ಇನ್ನೇನ್ ಎಲ್ಲ ಶುರು ಮಾಡ್ತೀವಿ. ರಚನಾ ನಾವ್ ತಂದಿರೋ ಐಟಮ್ಸ್ ಎಲ್ಲ ಅಜ್ಜಿಗೆ ತೋರ್ಸಮ್ಮ ಬಾ. ಸುಮ್ನೆ ನೀನ್ ಹೀಗೆ ಆವೇಶ ಪಟ್ರೆ ಏನು ಪ್ರಯೋಜನ ಇಲ್ಲ. ಪ್ಲೀಸ್ ಕೋಪ ಮಾಡ್ಕೋಬೇಡ. ನಾನು ಕೋಪ ಮಾಡ್ಕೋತಿಲ್ಲ, ಯೋಚಿಸ್ತಿದ್ದೀನಿ ಅಮ್ಮಮ್ಮ. ಒಬ್ರಲ್ಲ ಇಬ್ರಲ್ಲ, ಈ ಮನೇಲಿ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ನಮ್ಮ ಕೈಯಲ್ಲಿ ಪವರ್ ಇಲ್ಲ, ಇದನ್ನ ತಡೆಯೋಕ್ಕೂ ಟೈಮು ಇಲ್ಲ. ಬಟ್ ಅವಳನ್ನ ರಿಷಿಗ್ ಪ್ರಪೋಸ್ ಮಾಡಕ್ಕೆ ಬಿಡಬಾರ್ದು. ಸಾಯೋದ್ ಒಂದ್ ಬಾಕಿ, ನಾವು ಎಲ್ಲ ಅನ್ಭವಿಸ್ಬಿಟ್ವಿ, ಇನ್ನ ಭಯ ಪಡಕ್ಕೆ ಏನಿದೆ? ಲುಕ್ ಅಮ್ಮಮ್ಮ, ಯಾವುದೇ ಕಾರಣಕ್ಕೂ ಆ ಕಮಲಿ ಇವತ್ತು ರಿಷಿಗ್ ಪ್ರಪೋಸ್ ಮಾಡಬಾರ್ದು. ಅವನ್ ಲೈಫಲ್ಲಿ ನಾನೇ ಇರಬೇಕು, ನಾನು ಒಬ್ಳೇ ಇರಬೇಕು. ಅರೆ ನಾನೆಲ್ಲಿ ಕಾಫಿ ಕೇಳ್ದೆ? ಸಣ್ಣಾಗಿರ್ತೈತೆ ಸರ್, ಕುಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬನ್ನಿ ಸರ್. ಕಮಲಿ ಅವರೇ ಏನ್ ನಡೀತಿದೆ ಅಂತ ಹೇಳ್ಬಿಟ್ರೆ ಸಾಕು, ಇಲ್ಲಾಂದ್ರೆ ನನ್ನ ತಲೆ ಸಿಡ್ದೋಗುತ್ತೆ. ನೋಡಿ ನೋಡಿ, ಕಾಫಿ ಕುಡಿದ್ರೆ ತಲೆನೇ ಸಿಡಿಯಕ್ಕಿಲ್ಲ. ಬನ್ನಿ ಸರ್, ಬನ್ನಿ ಸರ್, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ಬನ್ನಿ ಬನ್ನಿ. ಹಲೋ, ಹಾಂ ಇನ್ನೂ ಎಷ್ಟೊತ್ತಾಗುತ್ತೆ ಡೆಲಿವರಿ? ಆದಷ್ಟು ಬೇಗ ಬನ್ನಿ. ಹೌದು, ನಾನು ಹೇಳಿರೋ ಲ್ಯಾಂಡ್ಮಾರ್ಕಿಗೆ ಬಂದ್ಬಿಟ್ಟು ಮಹಾಜನ್ ಮನೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಹಾಂ, ಸ್ವಲ್ಪ ಬೇಗ. ಹೇ ನಿಂಗಿ, ನಾನಿಲ್ಲೊಬ್ಬ ಕಲ್ ಬಂಡೆ ಕೂತಂಗ್ ಕೂತೀನಿ, ನನ್ನ ಹತ್ರ ಮಾತಾಡ್ದೆ ಹಂಗೆ ಹೋಗ್ತಿದ್ಯಲ್ಲ. ಅಯ್ಯೋ ಸಾರಿ ಸರ್. ಹೆಂಗಿದ್ದೀರಾ ಸರ್? ಊಟ ಮಾಡಿದ್ರಾ? ಕೆಲಸ ಆಯ್ತಾ? ತಾಳ್ಮೆ ತಕೊಳ್ಳಿ ಸರ್, ಅವಸರ ಬೇಡ, ಎಲ್ಲ ಗೊತ್ತಾಯ್ತೈತೆ. ಕಮಲಿ,
ಹೋಗಿ ನೀನು ರೆಡಿ ಆಗಮ್ಮ. ಸರಿ ಅಜ್ಜಿ. ರಿಷಿ, ನೀನು ಹೋಗಿ ರೆಡಿ ಆಗಪ್ಪ. ಎಲ್ಲಿಗಾದ್ರೂ ಹೋಗ್ತಿದೀವ ಅಜ್ಜಿ? ನೀನು ಮೊದಲು ಹೋಗಿ ರೆಡಿ ಆಗು, ನಿನಗೆ ಗೊತ್ತಾಗತ್ತೆ. ಬಟ್ಟೆ ಎಲ್ಲ ರೂಮಲ್ಲೇ ಇದೆ, ಹೋಗು. ರವಿ, ಏ ಅತ್ಬಿಟ್ಟು ಲವ್ ಸೀನ ಎಮೋಷನಲ್ ಸೀನ್ ಮಾಡ್ಬಿಡ್ಬೇಡ. ಕಮಲಿ, ಅಜ್ಜಿ ನಿಂಗೋಸ್ಕರ ಸೀರೆ ಕೊಟ್ಟವ್ರೆ. ತಕ, ಅಜ್ಜಿ ನಿಂಗೆ ಸೀರೆ ಕೊಟ್ಟವ್ರೆ, ಉಟ್ಕೊಂಬಾ. ಆಲ್ ದ ಬೆಸ್ಟ್ ಕಮ್ಲಿ. ಹಲೋ, ಹಾ ಬಂದ್ರಾ? ಹಾ ಓಕೆ. ಕಮ್ಲಿ, ಕೇಕ್ ಬಂದಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಓ, ಕುರ್ತಾ ಪೈಜಾಮ. ಏನ್ ಪ್ಲಾನ್ ಮಾಡಿದೀನಿ ಅಂತ ಹೇಳ್ದೆ ಈ ತರ ಆಟ ಆಡಿಸ್ತಿದಾರಲ್ಲ. ಸರಿ, ಅಜ್ಜಿನೇ ಹೇಳಿದ್ದಾರೆ, ಹಾಕೋಣ. ಅದೇನಾಗುತ್ತೋ ಹಾಗೆ ಬಿಡಿ. ಕಮಲಿ, ಸೂಪರ್ ಆಗಿ ಕಾಣಿಸ್ತಿದ್ಯಾ. ರಿಸಿ ಸರ್ ಫ್ಲಾಟ್. ಕಮಲಿ, ರೆಡಿನಾ? ನಾಳೆ ನಿನ್ ಗಂಡ ಆಗೋನು, ಮೊದಲು ರಿಲ್ಯಾಕ್ಸ್ ಆಗೋ. ಆದ್ರೂ ಏನೋ ಒಂಥರ ಚಳಿ ಚಳಿ ಆದಂಗೆ, ಕಾಲೆಲ್ಲ ನಡ್ಕ ಅಜ್ಜಿ. ಅಜ್ಜಿ, ನೀವು ಕಮಲಿಗೆ ಧೈರ್ಯ ಹೇಳ್ತಾ ಇರಿ. ನಾನು ರಿಸಿ ಸರ್ ರೆಡಿ ಆಗೋರಲ್ವಾ, ನೋಡ್ಕೊಂಬತ್ತೀನಿ. ಬಿಟ್ಟಾಕು, ಮುಂದಿನ ಬದುಕನ್ನ ಮಾತ್ರ ನಿನ್ನ ತಲೆಯಲ್ಲಿ ಇಟ್ಕೋ. ಯಾವತ್ತಿದ್ರೂ ರಿಷಿ ನಿನ್ನವನು, ಅವನು ನಿನಗೋಸ್ಕರನೇ ಹುಟ್ಟಿದಾನೆ ಅನ್ನೋದನ್ನ ಮರಿಬೇಡ. ಆ ಭರವಸೆನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಪ್ರೀತಿನ ಹೇಳ್ಕೊ. ಅರ್ಥ ಆಯ್ತಾ? ಹ್ಞೂ ಅಜ್ಜಿ, ಈಗ ಹೊಸ ಸಮಾಧಾನ ಆದಂಗೆ ಆಯ್ತೈತೆ. ರಿಷಿನ ಕಳಿಸ್ತೀನಿ.
ಅದೇನಂದ್ರೆ ಅದು ಬಂದು ನಿಮ್ಗೆ ನಾನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಯ್ತದೆ. ರಿಷಿ, ನೀನ್ ಈ ರೀತಿ ಹಾಳು ಮಾಡ್ತಿರೋದ ನನ್ ಕೈ ನೋಡಕ್ ಆಯ್ತಿಲ್ಲ. ದಯವಿಟ್ಟು ಬಿಟ್ಬಿಡು ಅನಿಕಾ. ನನ್ನಿಂದನೂ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲ. ಅದಕ್ಕೆ ನಾನು ಹೀಗ್ ಮಾಡ್ತಿದ್ದೀನಿ. ನೀನ್ ನನ್ ರಿಷಿಗ್ ಪ್ರಪೋಸ್ ಮಾಡಕ್ ಹೊರಟಿದ್ಯಾ? ಕೇಳಕ್ಕೂ ಅಸಹ್ಯ ಆಗ್ತಿದೆ ನನಗೆ. ಅನಿಕಾ, ಮತ್ತೆ ಮತ್ತೆ ಹಳೆ ವಿಷಯನ ಕೆದಕ್ತಿರೋಳು ನೀನು. ರಿಷಿ ಸರ್ನ ಮರ್ತೋಗು ಅಂತ ಎಲ್ರು ಹೇಳಾಯ್ತಲ್ಲ ನಿಂಗೆ. ಅವ್ರಿಗೆ ನೀನಂದ್ರೆ ಇಷ್ಟ ಇಲ್ಲ ಅನಿಕಾ. ನನ್ನಲ್ಲಿ ಇಲ್ದೇ ಇರೋದು ನಿನ್ನಲ್ಲಿ ಏನೇ ಇದೆ? ಅನಿಕಾ, ಅನಿಕಾ, ದಯವಿಟ್ಟು ಹಿಂಗೆಲ್ಲ ಆಡೋದನ್ನ ನಿಲ್ಸು. ಆಗಲ್ಲ. ನಾನು ಏನ್ ಮಾಡ್ತಿದ್ದೀನೋ ಅದೇ ಸರಿ. ಸರಿ, ಈಗ ಪ್ರಪೋಸ್ ಮಾಡು ಕಮ್ಲಿ, ಮಾಡು. ಅಜ್ಜಿ ನಿಮಗೆ ಸೀರೆ ಕೊಟ್ಟವ್ರೆ, ಕುತ್ಕೊಂಬಾ. ಆಲ್ ದ ಬೆಸ್ಟ್ ಕಮ್ಲಿ. ಸ್ವಲ್ಪ ಹೊತ್ತಷ್ಟೇ, ನಿನಗೆ ಎಲ್ಲ ಗೊತ್ತಾಗತ್ತೆ. ಅಯ್ಯೋ ದೇವ್ರೆ, ಈ ಡೈಲಾಗ್ ಕೇಳಿ ಕೇಳಿ ನಂಗಂದು ಸಾಕಾಗೋಗಿದೆ. ಅಜ್ಜಿ ಪ್ಲೀಸ್ ಅದೇನು ಅಂತ ಹೇಳ್ಬಿಡಿ, ನನ್ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಿಲ್ಲ. ಬಾ ನನ್ನ ಜೊತೆ, ಗೊತ್ತಾಗತ್ತೆ. ಅಜ್ಜಿ, ನಾವು ಅಡಲ್ಟ್ಸ್ ಓನ್ಲಿ, ನೀವಿಬ್ರು ಇಲ್ಲೇ ಇರ್ಬೇಕು. ಭರಿಸಿ. ಇವಳು ಆಡ್ತಿರೋದು ನೋಡಿದ್ರೆ ಏನೋ ಎಡವಟ್ಟು ಮಾಡಿರೋ ಹಾಗೆ ಕಾಣಿಸ್ತಿದ್ಯಲ್ಲ. ರಿಷಿ, ನೀನು ಇಲ್ಲೇ ಇರು, ನಾನು ಬರ್ತೀನಿ. ನಾನು ಬರೋದು ಬೇಡವಾ? ಅನಿಕಾ, ನೀನು ರಿಷಿ ಜೊತೆ ಕೆಳಗಡೆ ಹೋಗಿ ಮಾತಾಡ್ತಾ ಇರು. ಜೋರ್ ಅಜ್ಜಿ. ಬರ್ತೀನಿ.
ಅದೇನು ಅಂತ ನೀನೇ ಹೋಗಿ ನೋಡಬೇಕು. ಅಜ್ಜಿ ದಿಟ್ಟವಾಗ್ಲೂನಾ? ಹೋಗು, ನಾನು ರಿಷಿನ ಕರ್ಕೊಂಡು ಬರ್ತೀನಿ. ನಮ್ಮ ಪ್ಲ್ಯಾನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಲೊಕೇಶನ್ ಮಾತ್ರ ಚೇಂಜ್ ಅಷ್ಟೇ. ಏನು? ಯು ಲುಕ್ ನೈಸ್ ರಿಷಿ. ವಾಟ್? ಈಗ ಟೆನ್ಷನ್ ಅಲ್ಲಿ ಓಡಾಡ್ತಿರುವಾಗ್ಲೂ ಚೆನ್ನಾಗಿ ಕಾಣ್ತಿದ್ಯಾ ಅಂತಂದೆ. ರಿಷಿ, ಯಾಕೆ ಇಷ್ಟೊಂದು ಟೆನ್ಷನ್? ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೋಬೋದಲ್ವಾ? ಏನಾಯ್ತು? ಬನ್ನಿ, ಮಹಾಜನ್ ಕುಟುಂಬದ ಮಹಾರಾಣಿ ಇನ್ನೊಬ್ಳನ್ನ ರಾಣಿ ಮಾಡಕ್ ಹೊರಟಿದಿರಲ್ಲ, ಅದನ್ನ ಮಾತ್ರ ನಾನು ಬಿಡಲ್ಲ. ನೀವ್ ಪ್ಲಾನ್ ಮಾಡಿದ್ದು ಯಾವುದು ಆಗಲ್ಲ ಅಜ್ಜಿ. ಬಟ್ ಅಜ್ಜಿ, ನಾನು ಬರ್ಲಾ? ಐ ಆಮ್ ಜಸ್ಟ್ ಕ್ಯೂರಿಯಸ್. ಕ್ಯೂರಿಯಾಸಿಟಿ kills the cat. ಹೋಗಿ ನಿನ್ ಕೆಲಸ ನೋಡ್ಕೋ. ನಿನ್ ಹುಡುಗಿ ನಿನ್ನ ಎದುರುಗಡೆ ಇದ್ದಾಳೆ. ಅಲ್ಲಲ್ಲ, ನೀನೇ ನಿನ್ನ ಹುಡುಗಿ ಎದುರುಗಡೆ ಇದೆಯಾ? ಎರಡು ಒಂದೇ ಅಲ್ವಾ ಅಜ್ಜಿ? ಇಲ್ಲ, ವ್ಯತ್ಯಾಸ ಇದೆ. ಅದು ನಿನಗೆ ಗೊತ್ತಾಗತ್ತೆ. ನೋಡಮ್ಮ ಕಮಲಿ, ನಾನು ನಿನಗೆ ಮಾತು ಕೊಟ್ಟ ಹಾಗೆ ನಿನ್ನ ಹುಡುಗನ್ನ ತಂದು ನಿನ್ನ ಮುಂದೆ ನಿಲ್ಸಿದ್ದೀನಿ. ಇನ್ನು ಮುಂದೆ ನೀನುಂಟು, ನಿನ್ನ ಹುಡುಗ ಉಂಟು. ಆಲ್ ದಿ ಬೆಸ್ಟ್ ರಿಷಿ. ಏಟೇ ಅಟ್ಟಹಾಸ ಮಾಡಿದ್ರು ಕೊನೆ ಗೆಲ್ಲೋದ್ ಯಾರು ಹೇಳ ರಚನಾ? ದೇವತೆಗಳೇ. ನಮ್ ಕಮಲಿನೂ ದೇವತೆನ ಕಣೆ. ನಾವು ಮೊದ್ಲೇ ಇವಳು ನಿಂಗೆ ವಿಚಾರಿಸ್ಕೋಬೇಕಿತ್ತು. ಈಗ ನೋಡಿದ್ರೆ ಅಜ್ಜಿ ಇವಳು ಕಾವಲ್ ಕಾಯಿರಿ ಅಂತ ಬಿಟ್ಟೋಗವ್ರೆ. ಅಲ್ಲ ರಚನಾ, ಈಟಾದ್ಮ್ಯಾಕು ಇವಳು ಇನ್ನೂ ಏನಾನ ಮಾಡಕ್ ಕಾಯ್ತೈತೆ ಅಂತೀಯಾ? ನೋ ಚಾನ್ಸ್. ನಿಂತ್ಕಳೆ, ಎಲ್ಗೆ ಹೋಯ್ತಾ ಇದ್ಯಾ? ನಾನು ಎಲ್ಲಿಗೋದ್ರೆ ನಿನಗೇನು? ನಮಗ್ ಹುಚ್ಚಿಡ್ದಿದ್ಯ ರಚನಾ. ಅಲ್ಲ ಅನಿಕಾ, ಎಂತ ಭ್ರಮೆ ನಿಂಗೆ? ಎಲ್ಲ ನೀನ್ ಅನ್ಕೊಂಡಂಗೆ ಆಗತ್ತೆ ಅಂತ. ನಿಂಗಿ ಇವ್ಳನ್ನ ಒಂದೊಂದ್ಸರಿ ನೋಡಿದ್ರೆ ಪಾಪ ಅನ್ಸುತ್ತೆ ಅಲ್ಲ? ಅಯ್ಯಯ್ಯೋ ಬಿಡ್ತು ಅನ್ನವಿ, ಇವಳು ನೆರಳು ಬಿದ್ರು ಪಾಪ ಅಂಟ್ಕತೈತೆ. ಅಷ್ಟು ದರಿದ್ರ ಜನ್ಮ ಇವಳ್ದು. ಈ ಯೂಸ್ಲೆಸ್ಗಳು ಇಷ್ಟೊಂದು ನಗ್ತಿದಾವೆ ಅಂದ್ರೆ ನಾನು ಅನ್ಕೊಂಡಿದ್ದು ಯಾವುದು ಆಗ್ತಿಲ್ವಾ? ಏನ್ ಸ್ಪೆಷಲ್ ಇವತ್ತು? ಇವತ್ತು ಯಾರ್ದಾದ್ರೂ ಬರ್ಡೇನಾ? ಇಲ್ವಲ್ಲ? ಇಲ್ಲ ಸರ್. ಮತ್ತೆ
ಇವತ್ತೇನು? ಮೊದಲನೇ ಭೇಟಿ ಗೆಪ್ತಿ ಆಯ್ತಾ? ಗೊತ್ತಾಯ್ತು ಸರ್, ನೀವು ಒಳ್ಳೆಯವರು ಅಂತ. ಈಗ ಅದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ? ಇದನ್ನೆಲ್ಲ ನಿಮ್ ತವ ನಾನು ಯಾವತ್ತೂ ಯೋಳೇ ಇಲ್ವಲ್ಲ ಸರ್, ಅದಕ್ಕೆ. ಸರ್, ನನ್ ಮನ್ಸಾಗಿರೋದ್ನ ಇದುವರೆಗೂ ನಿಮ್ ತವ ಹಂಚ್ಕೊಂಡೇ ಇಲ್ವೇನೋ ಅನ್ನೋ ದಿಗ್ಲಾಗ್ಬಿಟ್ಟೈತೆ ಸರ್. ಅಷ್ಟೇನಾ? ಇಲ್ಲ, ಇನ್ನೂ ಐತೆ. ಮತ್ತೆ ಇಪ್ಪತ್ತು ಕ್ಷಣಗಳ ಮುಜುಗರ ಹಾಕೊಂಡ್ಬಿಟ್ರೆ ನೀನ್ ಮೇಲ್ ಹೋಗ್ಲಿ ಅಂತ ನಾವ್ ಇದನ್ನೆಲ್ಲ ಹೇಳಿದ್ದ? ಭಾರಿ ಇದ್ದಾಳೆ. ಅನಿಕಾ, ಬೇಟೆ ಆಡೋ ನಾಯಿಗಳ ಬಗ್ಗೆ ಕೇಳಿದ್ಯಾ? ಮುಸಿ ಅಲ್ಗಾಡಿದ್ರು ಸಾಕು, ಲಬಕ್ ಅಂತ ಹಿಡ್ಕೊಂಡ್ಬಿಡ್ತವೆ. ಹಂಗೆ ಸ್ಯಾನೆ ಅಲ್ಗಾಡ್ದೆ ಸುಮ್ಕೆ ನಿಂತ್ಕ. ನೀನ್ ಏನೇ ಮಾಡಿದ್ರು ನಾವ್ ನಿನ್ನ ಮೇಲೋಗಕ್ ಬಿಡಕ್ಕಿಲ್ಲ. ಐ ಲವ್ ಯು ಟು ಕಮಲಿ ಅವರೇ. 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಒಳ್ಳೆ ಹೊಡೆದಷ್ಟು ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಫೀಲ್ ಸ್ಪೆಷಲ್. ಇಲ್ಲುವೇ ಕ್ಲಾಸ್ ರೂಮ್ ಉದಾಹರಣೆನಾ? ನಮಗೆ ಚೆನ್ನಾಗಿ ಗೊತ್ತಿರೋದ್ರ ಬಗ್ಗೆನೇ ಅಲ್ವಾ ನಾವು ಹೇಳೋಕ್ಕಾಗೋದು. ರಿಷಿ ಸರ್,
ನನಗೆ ಸಂದಾಗ ಗೊತ್ತಿರೋದನ್ನ ಒಂದ್ ಕಿತ 7 ನೋಡ್ದೆ. ಕಮಲಿ, ರಿಷಿ ಸರ್. ಅದೇನ್ ಬಾಲ ಸಾರ್ ಬೇರೆ, ರಿಷಿ ಏನು? ನಮ್ ಕೈಯಲ್ಲಿ ಯಾವುದು ಇಲ್ವಾ? ಹೌದು. ಹಾಗಾದ್ರೆ ನಿಮ್ ಫಿಂಗರ್ಸ್ ಕಟ್ ಮಾಡಿ ಡಸ್ಟ್ಬಿನ್ ಬಿಸಾಕಿ. ಅದು ನಿಮ್ ಕೈಯಲ್ಲಿರೋದು ಬೇಡ. ಜಸ್ಟ್ ಇಮ್ಯಾಜಿನ್ ಅಮ್ಮಮ್ಮ, ನಿಮ್ ಕೈಯಿಂದ ಎಲ್ಲ ಫಿಂಗರ್ಸ್ ನ ಕಟ್ ಮಾಡಿ ಬಿಸಾಕಿದ್ರೆ ಹೇಗ್ ಫೀಲ್ ಆಗುತ್ತೆ? ಅದ್ರ 100 ಪಟ್ಟು ನೋವು. ಋಷಿ ಇಲ್ದೆ ಇರೋ ಜೀವನ ನನಗೆ. ನನ್ನ ಹಾರ್ಟ್ನೇ ಕಟ್ ಮಾಡಿ ಬಿಸಾಕಿದ ಹಾಗೆ ಅಂತ ಅನ್ಕೋಬೇಡಿ. ನನ್ಗೆ ಋಷಿನೇ ಎಲ್ಲದಕ್ಕಿಂತ ಮುಖ್ಯ. ನಾನು ಹೇಳೋದ್ ಕೇಳು ಬೇಬಿ. ನೀವಿನ್ನೂ ನನ್ನ ಬಾಯ್ ಮಾತಲ್ಲೇ ಸಮಾಧಾನ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಜಸ್ಟ್ ಗೆಟ್ ಲಾಸ್ಟ್ ಅಮ್ಮಮ್ಮ. ಅಲ್ಲ, ನನ್ ಗೆಟ್ ಲಾಸ್ಟ್ ಅಮ್ಮಮ್ಮ. ಐ ಲವ್ ಯು ಟು ಕಮಲಿ ಅವರೇ. ಬಂತು ನೀರಿನಲ್ಲಿ ಹಾರುವಾಸೆ ಬಂತು. ಈ ಜೀವಕ್ಕಿನ್ನೂ ನೀನು ನಿನ್ನೆ ಸಾಕು. ಬಂಧು ಬಳಗ ಎಲ್ಲವೂ ನನಗೆಂದಿಗೂ ನೀನು. ಇನ್ಮೇಲೆ ಏನೇ ಮಾಡಿದ್ರು ಒಟ್ಟೊಟ್ಟಿಗೆ. ಐ ಲವ್ ಯು. ಕಟ್ ಮಾಡಿ ಸರ್. ಈ ಖುಷಿ ನಿಮ್ಮ ಬಾಳಲ್ಲಿ ಸದಾ ಹೀಗೇ ಇರಬೇಕು. ಯಾರ ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಹಾಗಾದ್ರೆ ಆದಷ್ಟು ಬೇಗ ಚೌಟ್ರಿ ಬುಕ್ ಮಾಡಬೇಕು ಅಲ್ವಾ ಅಜ್ಜಿ? ಆದಷ್ಟು ಬೇಗ. ಹಾಗಾದ್ರೆ ಎಲ್ರಿಗೂ ಖುಷಿ ಅಲ್ವಾ? ಅಜ್ಜಿ, ಇದೇ ಖುಷಿಲಿ ಆ ವಿಷಯನ ಹೇಳ್ಬಿಡಿ. ಹೇಳ್ತಿದ್ದೆ, ಅದನ್ನ ಇವಳು ಹೀಗೆ ಹೇಳ್ತಾ ಇದ್ದಾಳೆ. ಕುಲದೇವ್ರು ಅಂದ್ರೆ ಊರಲ್ಲಿ ಇದೆಯಲ್ಲ? ಹೌದು ಹೌದು. ಬೆಳಗ್ಗೆ ಎಲ್ರು ಬೇಗ ಹೊರಡ್ಬೇಕು. ನಿಂಗಿ ಕಾಯ್ತಾ ಇದೆಯಲ್ಲ, ಶುರು ಹಚ್ಕೋ. ಸರಿ ಅಜ್ಜಿ.
ನಾನು ಎಸ್ ಗಾಡ್ ಬ್ಲೆಸ್ ಯು is on wheels ಅಂತಾರೆ ಬಟ್ ನಿನಗೆ that is on wheels ಕಣೆ Damar!